ಶುಭೋದಯ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೀಗಂತ ನಮ್ಮ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೇಳಿರುವ ಹಾಗೆ ಯುಗಾದಿಯು ಮರಳಿ ಬಂದಿದೆ. ಯುಗದ ಆದಿ ಅಂದರೆ ಯುಗಾದಿ. ಈ ಹಬ್ಬ ನಮ್ಮೆಲ್ಲರಿಗೂ ಸಾಕಷ್ಟು ಖುಷಿಯನ್ನು ತರಲಿ ಎಂದು ಹಾರೈಸುತ್ತಾ ಬನ್ನಿ ನಮ್ಮ ಮನೆಯ ಹಬ್ಬದ ವಾತಾವರಣ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಯುಗಾದಿ ಅಂದರೆ ಹೊಸ ಯುಗದ ಆರಂಭದ ದಿನ. ಹಿಂದೂಗಳಾದ ನಮ್ಮ ಪಾಲಿಗೆ ಹೊಸ ವರ್ಷದ ಮೊದಲನೆಯ ದಿನ. ವಸಂತನ ಆಗಮನ, ಪ್ರಕೃತಿಯ ಆ ಹೊಸ ಹಚ್ಚ ಹಸುರು, ಕೋಗಿಲೆಯ ಸಂತೋಷದ ಗಾನ ಇವೆಲ್ಲವೂ ಕೂಡ ಹೊಸ ಬದುಕನ್ನು ನೀಡುತ್ತವೆ ಅನ್ನುವ ಕಾರಣ ನಾವು ಹೊಸ ಯುಗದ ಆದಿ ಎಂದು ಭಾವಿಸುತ್ತೇವೆ. ಇದು ಬದುಕಿಗೆ ಹೊಸ ಚೈತನ್ಯವನ್ನು ತರುತ್ತದೆ. ಬದುಕಿನ ಉತ್ಸಾಹವನ್ನು ವೃದ್ಧಿ ಮಾಡುವ ಕಾಲವೇ ಯುಗಾದಿ. ಈ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಆಚರಣೆ ಮಾಡಲಾಗುತ್ತದೆ. ಈ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ, ಈ ಹಬ್ಬದಲ್ಲಿ ಕೇವಲ ಸಿಹಿ ಮಾತ್ರ ಅಲ್ಲದೆ ಅದರೊಂದಿಗೆ ಬೇವು ಅಂದರೆ ಕಹಿಯನ್ನು ಸಮಾನಾಗಿ ಸ್ವೀಕರಿಸುತ್ತೇವೆ. ದುಃಖವಾದಾಗ ಕುಗ್ಗದೆ, ಸಂತೋಷವಾದಾಗ ಹಿಗ್ಗದೆ ನಿಷ್ಕಲ್ಮಶ ಜೀವನವನ್ನು ಸಾಗಿಸಬೇಕೆಂದು ಅರ್ಥೈಸುತ್ತದೆ. ಕಷ್ಟಗಳ ಅರಿವಿಲ್ಲದವನಿಗೆ ಸುಖದ ಅನುಭವವಾಗಲು ಸಾಧ್ಯವೇ ಇಲ್ಲ. ಕಹಿ ಉಂಡವನಿಗೆ ಮಾತ್ರ ಸಿಹಿಯ ಅಮೃತತ್ವ ಅನುಭವಕ್ಕೆ ಬರೋದಕ್ಕೆ ಸಾಧ್ಯ. ಕಷ್ಟ ಸುಖವನ್ನು ಸಮಚಿತ್ತದಿಂದ ಅನುಭವಿಸಬೇಕೆಂಬ ದೊಡ್ಡ ಪಾಠವನ್ನು ತಿಳಿಸಿಕೊಡುತ್ತದೆ. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ಹಿನ್ನೆಲೆ ಇರುತ್ತದೆ. ಆ ಹಿನ್ನೆಲೆಯನ್ನು ಅರಿತು ಅದರಂತೆ ನಡೆದುಕೊಳ್ಳೋಣ. ಪ್ರಕೃತಿಯನ್ನು ಆರಾಧಿಸುತ್ತಾ ವಿಜ್ಞಾನದ ಜೊತೆಗೆ ನಡೆಯುತ್ತಾ ನಮ್ಮ ಬದುಕನ್ನು ಸಾಗಿಸೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸ್ಟೇ ಟ್ಯೂನ್. ಬಾಯ್.